ತೃತೀಯ ಭಾಷೆ ಹಿಂದಿಯಲ್ಲಿ ಮೊದಲ ಒಂದು ಪದ್ಯ ಪಾಠ ಇದೆ, ಪ್ರಾರ್ಥನಾ ಅಂತಕ್ಕಂಥದ್ದು. ಈ ಪ್ರಾರ್ಥನಾ ಪದ್ಯದ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಏನೆಲ್ಲ ಸಾರಾಂಶ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾವು 8ನೇ ತರಗತಿಗೆ ಸೇತುಬಂಧದಲ್ಲಿ ಹಾಕಿದ್ದೀವಿ. ಈ ಪ್ರಾರ್ಥನಾ ಪದ್ಯದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಹಿತ ಇದ್ದಾವೆ. 8ನೇ ತರಗತಿಯಲ್ಲಿ ನಾವು ಹಿಂದಿಯ ಜೊತೆಗೆ ಕನ್ನಡ, ಇಂಗ್ಲೀಷ್, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ನಿಮ್ಮ FA/SC ಎಕ್ಸಾಮ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಸಹಿತನೂ ಕೂಡ ಹಾಕಿದ್ದೀವಿ. ತಾವೆಲ್ಲ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಸೊ ನೋಡುವ ಏನಿದೆ ಅಂತ. ಫಸ್ಟ್ ಕನ್ನಡದಲ್ಲಿ ಸಾರಾಂಶ ಏನಿದೆ ಅಂತಂದರೆ, ಸತ್ಯವನ್ನೇ ಹೇಳೋಣ, ಒಳ್ಳೆಯ ವಿಚಾರಗಳನ್ನು ಮಾತ್ರ ನೋಡುತ್ತಾ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಜೀವನ ನಡೆಸೋಣ. ಸೊ ಕವಿ ಪ್ರಾರ್ಥನೆಯನ್ನು ಗೈತಾ ಇದ್ದಾರೆ ಪದ್ಯದಲ್ಲಿ. ನಾವು ಇವತ್ತು ಕೂಡ ಏನು ಮಾಡಬೇಕಪ್ಪ ಅಂದರೆ, ಸತ್ಯವನ್ನೇ ಹೇಳಬೇಕು, ಒಳ್ಳೆಯ ವಿಚಾರಗಳನ್ನೇ ನೋಡಬೇಕು, ಒಳ್ಳೆಯ ಕೆಲಸ ಮಾಡ್ತಾ ನಾವೇನು ಮಾಡಬೇಕಪ್ಪ ಅಂತಂದರೆ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥದ್ದು ಸೊ ಕವಿಯ ಒಂದು ಆಶಯ. ಒಟ್ಟಿಗೆ ಬಾಳೋಣ, ಒಳ್ಳೆಯ ನಿಯಮಗಳನ್ನು ಜೀವನದಲ್ಲಿ ಅಳವಡಿಸೋಣ, ಕೆಟ್ಟ ವಿಚಾರವನ್ನು ಮರೆಯೋಣ. ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿದೆಯಪ್ಪ ಅಂತಂದರೆ, ವಿಭಿನ್ನ ರೀತಿಯಾಗಿರ್ತಕ್ಕಂಥ ಅಂದರೆ ಬೇರೆ ಬೇರೆ ಜಾತಿ, ಧರ್ಮ, ಜನರು ಇದ್ದರೂ ಕೂಡ ಒಟ್ಟಿಗೆ ಬಾಳಬೇಕು, ಒಳ್ಳೆಯ ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು, ದುರ್ಬುದ್ಧಿಯನ್ನು ನಾವೇನು ಮಾಡಬೇಕಾಗಿದೆ, ಮರೆತು ಬಿಡಬೇಕಾಗಿದೆ. ಚಿಕ್ಕವರು ಮತ್ತು ದೊಡ್ಡವರೆಲ್ಲರೂ ಒಟ್ಟಾಗಿ ಇರೋಣ. ನಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂದರೆ, ಬಡವ ಶ್ರೀಮಂತ, ಓಕೆ, ಆ ಜಾತಿ ಈ ಜಾತಿ, ಮೇಲ್ವರ್ಗ ಕೆಳ ಜಾತಿ, ಅವರು ದೊಡ್ಡವರು ಸಣ್ಣವರು, ಲಿಂಗ, ಜಾತಿ, ವಯಸ್ಸಿನ ಯಾವುದೇ ಭೇದ ಭಾವ ಇರಲಾರ್ದೆ ನಾವೇನು ಮಾಡಬೇಕಪ್ಪ ಅಂತಂದರೆ ಒಟ್ಟಿಗೆಯಾಗಿ ಜೀವನವನ್ನು ನಡೆಸಬೇಕು. ಕೆಳಗೆ ಬಿದ್ದವರನ್ನು ಮೇಲೆ ಎತ್ತಿ ನಿಲ್ಲಿಸೋಣ. ಕೆಳಗೆ ಬಿದ್ದವರನ್ನು ಅಂತಂದರೆ ಏನಪ್ಪ ಅಂತಂದರೆ ಅಸ್ಪೃಶ್ಯರನ್ನು, ದೀನದಲಿತರನ್ನು, ಬಡವರನ್ನು ಅಂತ ಹೇಳ್ಬೋದು. ಅವರೆಲ್ಲರನ್ನು ಕೂಡ ನಾವೇನು ಮಾಡಬೇಕಾಗಿದೆ, ಅವರ ಕಲ್ಯಾಣಕ್ಕಾಗಿ, ಅವರ ವಿಕಾಸಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕಾಗಿದೆ. ಯಾರಿಗೂ ಅವಮಾನ ಮಾಡದೇ ಇರುವ ಬುದ್ಧಿಯನ್ನು ಆ ಭಗವಂತನು ನಮಗೆಲ್ಲ ಕೊಡಲಿ. ಜೀವನದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ಬೇರೆಯವರಿಗಾಗಿ ನಾವು ಮಾತನಾಡ್ತಕ್ಕಂಥ ಕೃತಿಗಳಲ್ಲಾಗಿರ್ಬೋದು, ನಾವು ಮಾತನಾಡ್ತಕ್ಕಂಥ ವಿಚಾರಗಳಲ್ಲಿ ಸೊ ಬೇರೆಯವ್ರಿಗೆ ಏನಾಗ್ತದಪ್ಪ ಅಂದರೆ ಅದು ಅಸಹ್ಯ, ಅವಮಾನ ಅಂತ ಅನ್ನಿಸ್ತದೆ. ಬಟ್ ನಾವು ಏನು ಮಾಡಬೇಕು, ಬೇರೆಯವರನ್ನು ಸೊ ಅಸಹ್ಯ, ತಿರಸ್ಕಾರ, ಅವಮಾನ ಮಾಡದೇ ಇರತಕ್ಕಂಥ ಬುದ್ಧಿಯನ್ನು ಸೊ ನಾವು ಭಗವಂತನಲ್ಲಿ, ಈಶ್ವರನಲ್ಲಿ ನಾವೇನು ಮಾಡಬೇಕು, ಕೊಡು ಅಂತ ನಾವು ಬೇಡಬೇಕು. ನಮ್ಮ ಭಾಷೆಯಲ್ಲಿಯೇ ದೇವರನ್ನು ಸ್ತೋತ್ರ ಮಾಡೋಣ, ರೋಗ ಶೋಕಗಳಿಂದ ನಾವು ದೂರವಿರೋಣ. ಕವಿ ಹೇಳ್ತಾನೆ, ನಾವು ಯಾವ ಭಾಷೆಯಲ್ಲಿ ಮಾತಾಡ್ತೀವಿ, ನಮ್ಮ ಮಾತೃಭಾಷೆ ಯಾವುದಿದೆ, ನಾವು ಏನೋ ಒಂದು ಆಡು ಭಾಷೆ ಇದೆಯಲ್ಲ, ಅದೇ ಆಡು ಭಾಷೆಯಲ್ಲಿ ನಾವು ದೇವರನ್ನು, ಭಗವಂತನನ್ನು ಆರಾಧಿಸೋಣ, ಪೂಜೆ ಮಾಡೋಣ. ನಾವೆಲ್ಲರೂ ಕೂಡ ರೋಗ ಶೋಕಗಳಿಂದ ದೂರವಿರೋಣ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳನ್ನು ಬರದೆ ನಾವೆಲ್ಲರೂ ಕೂಡ ಸದೃಢವಾಗಿ ಇರೋಣ ಅಂತಕ್ಕಂಥದ್ದು ಕವಿಯ ಆಶಯ. ನಾವೆಲ್ಲ ಸದ್ಭಾವನೆಯಿಂದ ಒಂದಾಗಿ ಬಾಳೋಣ, ಎಲ್ಲ ದೇಶಗಳಲ್ಲಿ ನಾವು ಸಂಯಮದಿಂದ ವರ್ತಿಸೋಣ, ದೇಶದಲ್ಲಿರುವ ಜಾತಿಯನ್ನು ಹೊಡೆದು ಹಾಕಿ ಒಂದಾಗಿ ಬಾಳೋಣ. ಸದ್ಭಾವನೆ ಅಂದರೆ ನಮ್ಮ ಭಾವನೆಗಳು ಹೇಗಿರಬೇಕಪ್ಪ ಅಂದರೆ ಒಳ್ಳೆಯ ಭಾವನೆಗಳು ಇರಬೇಕು. ಸಕಲ ದೇಶಗಳಿರ್ತಕ್ಕಂಥ ಜನರಲ್ಲಿ ಒಂದು ಅಂತಕ್ಕಂಥ ಭಾವನೆ, ಸದ್ಭಾವನೆ ಅಂತಕ್ಕಂಥ ಭಾವನೆಯಿಂದ ಜೀವನವನ್ನು ನಡೆಸಬೇಕು. ಸಂಯಮ, ತಾಳ್ಮೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಾವು ತಾಳ್ಮೆಯನ್ನು ಕಳೆದುಕೊಂಡ್ರೆ ಸೊ ಏನಾಗ್ತದಪ್ಪ ಅಂದ್ರೆ ಅವಘಡಗಳು, ಸಮಸ್ಯೆಗಳು ಏನಾಗ್ತವೆ, ಕ್ರಿಯೇಟ್ ಆಗ್ತವೆ, ಉದ್ಭವಿಸ್ತವೆ. ಅದಕ್ಕಾಗಿ ನಾವು ಇವತ್ತು ಕೂಡ ಸಂಯಮ, ತಾಳ್ಮೆದಿಂದ ಇರಬೇಕು. ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿದೆ, ಹೊಡೆದು ಹಾಕಬೇಕಾಗಿದೆ. ಎಲ್ಲಿಯವರೆಗೆ ಜಾತಿ ಧರ್ಮದ ಬಗ್ಗೆ ಒಂದು ಮೂಢನಂಬಿಕೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ತುಂಬುತ್ತದಲ್ಲೋ ಅಲ್ಲಿವರೆಗೆ ನಾವು ಒಂದಾಗಿ ಯಶಸ್ಸಿನ ಪಥದಲ್ಲಿ ಬಾಳಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಸೊ ಕವಿಯ ಒಂದು ಆಶಯ. ಸೊ ಇಷ್ಟು ಕನ್ನಡದಲ್ಲಿತ್ತು. ಇನ್ನು ಇದನ್ನೇ ಇಂಗ್ಲೀಷ್ನಲ್ಲಿದೆ, ನೋಡೋಣ. ವಿ ಶುಡ್ ಟೆಲ್ ಟ್ರೂತ್, ವಿ ಶುಡ್ ಸ್ಪೀಕ್ ಟ್ರೂತ್, ಗುಡ್ ಥಾಟ್ಸ್. ಲೆಟ್ ಅಸ್ ಲಿವ್ ಬೈ ಡೂಯಿಂಗ್ ಗುಡ್ ವರ್ಕ್. ವಿ ಶುಡ್ ಲಿವ್ ಟುಗೆದರ್. ವಿ ಶುಡ್ ಫಾಲೋ. We should live together. We should follow rules and regulations. We should forget about bad things. Children and elders should live together. We should help those who are in need. Let God give us the knowledge that will not insult anyone. Let us pray God in our own languages and be away from diseases and sorrows. Let us live together with good thought.
Let's keep up the respect of our country with other countries. We should not be rude and should be in control. We should destroy the casteism and live together ಅಂತಕ್ಕಂಥದ್ದು ನಾನು ಏನು ಹೇಳಿದ್ದೀನಲ್ಲ ಅದನ್ನೇ ಕನ್ನಡದಲ್ಲಿರ್ತಕ್ಕಂಥದ್ದು ಇಂಗ್ಲೀಷ್ ಮೀಡಿಯಮ್ದ ಸ್ಟೂಡೆಂಟ್ಸ್ಗಳಿಗೆ ಬೇಗನೆ ಅರ್ಥ ಆಗುವ ಸಲುವಾಗಿ ನಾವೇನು ಮಾಡಿದ್ದೀವಿ ಆ ಸಮರಿಯನ್ನು ಇಂಗ್ಲೀಷ್ನಲ್ಲಿ ಇಟ್ಟು ಓವರಾಲ್ ಪದ್ಯದಲ್ಲಿ ಏನಿದೆ ಅಂತ ಅನ್ನೋದನ್ನು ಸ್ವಲ್ಪ ನೆನಪಿಟ್ಕೊಡ್ರಿ. ಹಮೇಶಾ ಸಚ್ ಬೋಲ್ನಾ ಚಾಹಿಯೇ, ನಾವು ಇವತ್ತು ಕೂಡ ಸತ್ಯ ಮಾತಾಡಬೇಕು. ಭಲೆ ಕಾಮ ಪರ ಜೀವನ ಕೋ ಬಿತಾನಾ ಚಾಹಿಯೇ, ಒಳ್ಳೆಯ ಕೆಲಸಕ್ಕಾಗಿ ಜೀವನವನ್ನು ಸಮರ್ಪಣೆ ಮಾಡಬೇಕು. ಸಬ್ ಅಚ್ಚಾ ರಾಸ್ತಾ ಮೇ ಜಾನಾ ಚಾಹಿಯೇ, ಎಲ್ಲರೂ ಕೂಡ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಇನ್ನು ಎರಡನೇದು ಏನು ನೆನಪಿಟ್ಕೋಬೇಕಂದ್ರೆ ಸಬ್ ಮಿಲಜುಲಕರ ನಿಯಮ ಅನುಶಾಸನ ಕಾ ಪಾಲನ್ ಕರ್ನಾ ಹೇ, ಎಲ್ಲರೂ ಕೂಡ ನಾವು ಕೂಡಿಕೊಂಡು ನಿಯಮಗಳನ್ನು ಶಿಸ್ತನ್ನು ಪಾಲನೆ ಮಾಡಬೇಕು. खोया हुआ समय और बातों के बारे में छोड़कर नया रास्ता ढूंढो, ಏನೋ ನಮ್ಮಲ್ಲಿರ್ತಕ್ಕಂಥ ಹಳೆಯ ಒಂದು ದ್ವೇಷ ಜಗಳ ಸೊ ಅದನ್ನಿರ್ಬೋದು ಹಳೆಯದನ್ನು ನಾವೆಲ್ಲ ಮರೆತು ಬಿಟ್ಟು ಮುಂದಿನ ಹೊಸ ದಾರಿಯನ್ನು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಛೋಟೋ ಸೆ ಲೇಕರ್ ಬಡೆ ಲೋಕೋ ತಕ್ ಮಿಲ್ಕರ್ ರಹೋ, ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಗಿರೆ ಹುಯೆ ಕೋ ಜಲ್ದಿ ಉಠಾಯಿ, ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯಲ್ಲ ಅಂಥ ಜನರನ್ನು ನಾವು ಸಹಾಯ ಮಾಡಿ ಮೇಲಕ್ಕೆತ್ತಬೇಕು. ಇಸಿ ಲೋಗ ಅವ್ರ ಸಬ್ ಇನ್ಸಾನ್ ಕೋ ಅಪಮಾನ ನ ಕರ್ನ, ಯಾವುದೇ ಜನರನ್ನು ನಾವು ಅಪಮಾನ ತಿರಸ್ಕಾರವನ್ನು ಮಾಡಬಾರ್ದು. ಐಸಿ ಹಿ ಅಚ್ಚಾ ಕರೋ ಭಗವಾನ್ ದಿಮಾಕ್ ರಖೋ, ಇಂಥ ಒಳ್ಳೆಯ ಬುದ್ಧಿಯನ್ನು ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಸಬ್ನೆ ಸಚ್ಚಾ ಭಾವ ರಖಲೋ, ಎಲ್ಲರೂ ಒಳ್ಳೆಯ ಭಾವನೆಯನ್ನು ಇಟ್ಕೊಡ್ರಿ. ದೇಶ ಮೇ ಸಮ್ಮಾನ ರಖಲೋ ತಬ್ ದೇಶ ಕಾ ವಿಕಾಸ್ ಹೋತಾ ಹೇ, ದೇಶವನ್ನು ನಾವು ಗೌರವದಿಂದ ಕಾಣಬೇಕು. ದೇಶದ ಬಗ್ಗೆ ನಮ್ಮಲ್ಲಿ ಪ್ರೀತಿ ಅಭಿಮಾನ ಇರಬೇಕು. ಆವಾಗ ಮಾತ್ರ ದೇಶ ಏನಾಗ್ತದಪ್ಪ ಅಂದರೆ ವಿಕಾಸವಾಗ್ತದೆ, ಪ್ರಗತಿ ಆಗ್ತದೆ ಅಂತಕ್ಕಂಥದ್ದು ಕವಿಯ ಭಾವನೆ ಇತ್ತು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಪ್ರಾರ್ಥನಾ ಪದ್ಯದಲ್ಲಿ ಬರ್ತಕ್ಕಂಥ ಓವರಾಲ್ ಕವಿಯ ಆಶಯವನ್ನು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ಹೋಪ್ ವಿದ್ಯಾರ್ಥಿಗಳೇ ಈ ವಿಡಿಯೋ ಅಂತೂ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ನಮ್ಮದು ಪ್ರೊಫೈಲ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಆಗಿ. ಸ್ಟಡಿ ವಿತ್ ಪರಶುರಾಮ್ ಅಂತ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಫೇಸ್ಬುಕ್ ಪೇಜು ಕೂಡ ಸ್ಟಡಿ ವಿತ್ ಪರಶುರಾಮ್ ಅಂತಿದೆ, ಅದಕ್ಕೂ ಕೂಡ ಫಾಲೋ ಆಗಿ. ಸಮಯವನ್ನು ಹಾಳು ಮಾಡದೆ ಓದಿ. ಹಿಂದಿ ಜೊತೆಗೆ ಕನ್ನಡ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿನೂ ಕೂಡ ತುಂಬ ಈಸಿಯಾಗಿ ನಿಮಗೆ ತಿಳಿಯತಕ್ಕಂಥ ವಿಡಿಯೋಗಳಿದ್ದಾವೆ, ಅವುಗಳ ಯುಟಿಲೈಸ್ಗಳನ್ನು ಪಡೆದುಕೊಳ್ಳಬೇಕು. ಮತ್ತು ನಾನು ಸಿಗ್ತೀನಿ ಮಿರ್ಚ್ ಮಸಾಲ ಪಾಠದ ಸಾರಾಂಶದಲ್ಲಿ. ಪ್ರಾರ್ಥನಾ ಪದ್ಯದ ಪ್ರಶ್ನೋತ್ತರ ಆಲ್ರೆಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ.